ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಅಮ್ಮ ತಾಯಿ ಏನಾರ ಭಿಕ್ಷೆ ಇದ್ರೆ ಹಾಕ್ರಪ್ಪ. ನಾನು ನಮ್ಮ ರಮೇಶನ್ನ ಕೂಡಿ ಒಂದು ಡಿಟೆಕ್ಟಿವ್ ಆಫೀಸ್ ತೆಗೆದಿದ್ದೀವಿ. ಇಲ್ಲೇ ಹೋಗಿ ಬರ್ತಾನೆ ಅಂತೇಳಿ ಹೋದಾವ 6 ತಿಂಗಳಾತ, ಇನ್ನೂ ಪತ್ತೆ ಇಲ್ಲ. ಎಲ್ಲೂ ಹೋದ್ನೋ ಏನೋ, ಹುಡುಕಿ ನನಗ್ ಮಾತ್ರ ಸಾಕಾಗಿ ಹೋಗೈತ್ ನೋಡು. ಅಯ್ಯೋ ರಮೇಶನ್ನ, ನಮ್ ರಮೇಶನ್ನ ಸಿಕ್ಕ. ಅಮ್ಮ ತಾಯಿ ಏನಾರ ಭಿಕ್ಷೆ ಹಾಕ್ರಪ್ಪ. ರುದ್ರಪ್ಪ ಅಯ್ಯೋ. ದುರ್ಗಪ್ಪ ಹಾಕ್ರು, ಹೌದಲ್ಲ? ಏನಾರ ಇದ್ರ ಹಾಕ್ರು. ಮತ್ ನೆನಪಿನ ಶಕ್ತಿ ಕಳ್ಕೊಂಡ್ಬಿಟ್ಟ ನೀವು. ಇವನ್ ಸಂಬಂಧ ಸಾಕಾಗಿ ಹೋಗೈತ್ ನನಗ. ರಮೇಶನ್ನ ರಮೇಶಣ್ಣ. ಯಾರ ಹಾಕ್ರು ಮರ್ಯ. ಇದೇನ್ಲೆ ಬುಟ್ಟಿ ಕೈ ಹಾವ್ ಕೊಟ್ಟನ್ಲೆ ಅದನ್ನ. ಇಲ್ಲೇನ್ ಮಾಡಾಕತ್ತಿ? ಇಲ್ಲೇ ನಿನ್ಗೆ ಆಫೀಸ್ನಾಗ ಕುಂದ್ರಸ್ ಬಂದಿದ್ದಲ್ಲ ಮಗನ, ಇಲ್ಲಿ ಮತ್ ವಾಪಸ್ ಬಂದಿ ಯಾವ್ರ ಗಿರಾಕಿ ಬರ್ತಾವಲೇ, ನಮ್ ಏಜೆನ್ಸಿನ ಕ್ಯಾನ್ಸಲ್ ಮಾಡಿಸ್ತಿ ಮಗನ ನೀನ. ನಡಿಲೇ ಹೋಗ್ಲಿ, ವಾಪಸ್ ಹೋಗ. ಆಫೀಸ್ ಬಂದ್ ಮಾಡಿ 6 ತಿಂಗಳಾತ. ಅದ್ರ ಬಾಡಿಗೆ ಕೊಟ್ಟಿಲ್ಲ ಅಂತೇಳಿ ಮಾಲೀಕ ನಮ್ ಇಬ್ರು ಹೊರಗೆ ಹಾಕ್ಯಾನ. ಯಾಕ? ಸಾಕಾಗಿ ಹೋಗೈತೆ ನಿನ್ನ ನಾನು ಹುಡುಕಿ ಸಾಕಾಗಿ ಹೋಗೈತೆ ನನಗ್ ಮಾತ್ರ. ನೀನ್ ನೋಡಿದ್ರೆ ಇಲ್ಲಿ ಬಂದ ಭಿಕ್ಷೆ ಬಿಡಾಕತ್ತಿ. ಏನ್ ಮಾಡೋದ್ ನಾವು? ನಡಿ ಆಫೀಸಿಗೆ ಹೋಗು ನಡಿ. ಏನಂದಿ? 6 ತಿಂಗಳಾತ ಆಫೀಸ್ ಬಂದ್ ಮಾಡಿ. ಲೇ ದೇವ್ರ, ಎಂತ ಮರುವಿನ ಶಕ್ತಿ ಕೊಟ್ಟಿಲ್ಲ ನನಗ. ತಾಯಿ ನೆನಪಿನ ಶಕ್ತಿ ಬೆಂಕಿ ಹಾಕ ಮತ್ತ ಶುರು ಮಾಡಿ ನೋಡಿ. ರಮೇಶಣ್ಣ ಏನಂದಿ? ಆಫೀಸ್ ಬಂದ್ ಆತ, ಮನ್ಮನ್ಯಾರ ಬಾಡಿಗೆ ಕೊಟ್ಟು ಬಂದಿದ್ನಲ್ಲ ನಾನು. ಅಲ್ಲೂ ರಮೇಶಣ್ಣ 6 ತಿಂಗಳು ನಿನಗ ಮನ್ಮನ್ಯ ಕತ್ಯ. ಏನ್ ಮನುಷ್ಯ ಅದೀಯೋ ರಮೇಶಣ್ಣ ನೀನು. ಸುರೇಶ, ನಾವ್ ಮೊದ್ಲ ಡಿಟೆಕ್ಟಿವ್ ಏಜೆನ್ಸಿ ಒಳಗ ಕೆಲಸ ಮಾಡಾಕತ್ತೀವಿ. ನೀನು ಯಾರ ಮುಂದೆ ಹೇಳ್ಬೇಡಲೇ ನಾವ್ ಭಿಕ್ಷೆ ಬಿಡಾಕತ್ತಿದ್ದು. ಮತ್ ಹೋಗಿ ನೀ ಯಾರ ಮುಂದೆ ಹೇಳಿದ್ರ ಮಗನ ನಮ್ ಏಜೆನ್ಸಿನ ಕ್ಯಾನ್ಸಲ್ ಆಗ್ತತ್ಲೆ. ಯಾರು ನೋಡಿದ್ರ ಮತ್ತ ನಾ ಭಿಕ್ಷೆ ಬಿಡಿದ್ದ? ಯಾರ ಮುಂದೆ ಹೇಳ್ಬಾರ್ದ? ನೀ ಭಿಕ್ಷೆ ಬಿಡುದನ್ನ ಇಡೀ ಕರ್ನಾಟಕದ ಅಭಿಮಾನಿ ದೇವರುಗಳು ಆಲ್ರೆಡಿ ನೋಡ್ಬಿಟ್ಟಾರ. ಮತ್ ಹೇಳ್ತಾನ ಮಗ ಯಾರ ಮುಂದೆ ಹೇಳ್ಬಾರ್ದು ಅಂತ ಹೇಳಿ. ಇಷ್ಟಲ್ಲ ಆತ? ಮತ್ತ ಎಲ್ರು ನೋಡ್ಬಿಟ್ರ? ಯಪ್ಪ, ನನ್ನ ಗತಿ ಮುಗಿತ ಅಷ್ಟ ಇಂದ. ಯಪ್ಪ ಹಿಂಗ ಆತಂತಂದ್ರ ನಮ್ಮ ಡಿಟೆಕ್ಟಿವ್ ಏಜೆನ್ಸಿ ಗತಿ ಏನು, ಏನ್ ನಮ್ಮಿಬ್ರ ಗತಿ ಏನು? ಪರಮಾತ್ಮ ಲೇ ದೇವ್ರ, ಎಂತ ವಿಚಿತ್ರ ಕಾಯಿಲೆ ಕೊಟ್ಟಿಲೆ. ಅಮ್ಮ ತಾಯಿ ಯಾರಾದ್ರೂ ಭಿಕ್ಷೆ ಇದ್ರ ನಮ್ಮಪ್ಪ ಹೋ ಜಲಮ್ದಾಗ ಭಿಕ್ಷಕ್ಕೆ ನಾ ಮದ್ವಿ ಮಾಡ್ಕೊಂಡ್ ಕಾಣಿಸುತ್ತೆ. ಅದಕ್ಕೆ ಈ ಜಲಮ್ದಾಗ ಇವ ಆ ಭಿಕ್ಷಕರ ಅಧ್ಯಕ್ಷ ಆಗಿಬಿಟ್ಟಾನ. ಯಾವಾಗ ನೋಡಿದ್ರು ಸಾಕಾಗ ಹೋಯ್ತು ಮರುವಿನ ಕಾಲ. ರಮೇಶಣ್ಣ ರಮೇಶಣ್ಣ ಮತ್ತೇನತ್ ನನಗ? ಅದು ಹೋಗ್ಲಿ ಬಿಡ. ನಾನೊಂದು ಕೇಸ್ ತಗೊಂಡಿದ್ದೆ. ನೀನ್ ಇಲ್ಲಿದ್ದಕ್ಕ ನಾನು ಆ ಕೇಸ್ ಕೈ ಬಿಟ್ಟಿದ್ದೆ. ಇವಾಗ ನೀ ಸಿಕ್ಕಿಲ್ಲ, ನನಗ ಧೈರ್ಯ ಬಂತ. ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತಾನೆ ನಿಮ್ ಕೇಸ್ ನಾವು ಹ್ಯಾಂಡಲ್ ಮಾಡ್ತೀವಿ ಅಂತ ಹೇಳಿ. ನೋಡ, ಮತ್ತ ಅವ್ರು ಬದ್ಲ ಶ್ರೀಮಂತರದಾರ, ಅವ್ರ ಮುಂದ್ ನಾವು ಹ್ಯಾಂಡಲ್ ಮೇಂಟೈನ್ ಮಾಡ್ಬೇಕ. ನೀವ್ ಮತ್ತ ಅದನ್ನೆಲ್ಲ ಬಿಟ್ಟ ಅಮ್ಮ ತಾಯಿ ಅನ್ಕೊಂತ ನಿಂತಂದ್ರ ಮುಗ್ದು ಹೋದ್ ಕತಿ. ಮತ್ತ ಈಗ ಹೆಂಗೂ ನಮಗ ಒಂದು ಕೇಸ್ ಸಿಕ್ಕತಿ, ಅದನ್ನ ನಾವು ಹ್ಯಾಂಡಲ್ ಮಾಡೋಣ. ನೀ ಹೋಗಿ ರೆಡಿ ಆಗಿ ಬಾ. ಅವ್ರು ನಾನ್ ಫೋನ್ ಮಾಡಿ ಹೇಳ್ತಾನೆ. ಅರ್ಥ ಆತ? ಅಣ್ಣ ಮತ್ ಇನ್ನೊಂದು ವಿಚಾರ ಹೇಳ. ನೀ ಮತ್ತ ಇದ ಲುಂಗಿ ಇದ ಅಂಗಿ ಮೇಲೆ ಏನಾದ್ರು ಬಂದೆ ಅಂದ್ರ ಅವ್ರು ಪಕ್ಕ ಜ್ಯೋತಿಷರು ಬಂದಾರ ಅಂತ ತಿಳ್ಕೊಂತಾರ. ನೋಡ್ ನಾನು ಹೇಳ್ತಾನೆ, ಹೋಗಿ ಟಿಪ್ ಟಾಪ್ ಡ್ರೆಸ್ ಹಾಕೊಂಡ್ ಫಾರ್ಮಲ್ ಡ್ರೆಸ್ ಹಾಕೊಂಡ್ ನೀ ಬರ್ಬೇಕ. ಅರ್ಥ ಆತ? ಅವ್ರ ಮುಂದ್ ನಾವ್ ಹೆಂಗ ಬಾಳ ಟಿಪ್ ಟಾಪ್ ಆಗಿರ್ಬೇಕ. ಅರ್ಥ ಆತ? ಸುರೇಶ ಅನ್ನಂಗ ನಿನ್ನಂಗಿಲೆ ನನ್ನಂಗೆ ಏನ್ ನೋಡಿ ನಿನ್ನ ಹಾಲತ್ ನೋಡ್ಲಿ ಹೆಂಗಾಗೈತಿ. ಇರೋ ಬರೋ ಅಂಗಿನ ಅಂಗಡಿಯಾಗ ಮಾರಿ ಹೋಟೆಲ್ನಾಗ ಊಟ ಮಾಡಿ ಜೀವನ ನಡ್ಸಾಕತ್ತೇವಿ. ಅರ್ಥ ಆತ? ಇದೆಲ್ಲಾ ಆಗಿದ್ದು ನಿನ್ನಿಂದ. ಎಲ್ಲಿ ನೋಡ್ತೀವಿ ಅಲ್ಲಿ ದಾರ್ಯಾಗ ಹೋಗಿ ಅಮ್ಮ ತಾಯಿ ಅಂತ ನಿಂತ್ರಿ ಏನ್ ಮಾಡೋಣ ನಾವು? ಎಲ್ಲಾ ಆಗಿದ್ದ ನಿನ್ ಸಂಬಂಧ ನೋಡ್ ನಮಗ್. ಎದಕ್ಲೆ ನನ್ನ ಸಂಬಂಧ ಅಂತಿಲ್ಲ. ಯಾವಾಗ ನೋಡಿದ್ರು ನನ್ನ ಮರವಿನ ಶಕ್ತಿಯಿಂದ ನೀನು ಬಿದ್ದಿರ್ತಿ, ಬರೀ ಬೈತಾ ಇರ್ತೀನಿ ನೀನು. ಆಯ್ತು ತಗೊಳಪ್ಪ, ನಾನು ಹೆಂಗಾರ ಮಾಡಿ ಸಂಭಾಳಿಸ್ತೀನಿ. ಆತಿಲ್ಲ ನಡಿ. ಅವ್ರು ಬರೋರ್ನೆಲ್ಲ ನಾವು ಕರೆಕ್ಟ್ ಆಗಿ ನೋಡ್ಕೊಂಡ್ ಅವ್ರ ಕಡೆಯಿಂದ ಬರೋ ರೊಕ್ಕನ ನಾವು ಎಲ್ಲಾನು ಕಲೆಕ್ಟ್ ಮಾಡ್ಕೊಂಡ್ ಬೇರೆ ಏನಾರ ಒಂದ್ ಕೆಲಸ ಮಾಡೋಣ. ನಡಿ ಹೋಗೋಣ ನಡಿ. ನಮಸ್ಕಾರ ರೀ, ನನ್ನ ಹೆಸರು ಬಂಡೆಪ್ಪ ಬಸಪ್ಪ ಹಳ್ಳಿಕೇರಿ ರೀ. ಓಹೋ ಬರ್ಬೇಕು ಹಳ್ಳಿಕೇರಿ ಜಮೀನ್ದಾರಿಗೆ. ನಿಮ್ ಬಗ್ಗೆ ಬಾಳ ಕೇಳ್ಪಟ್ಟೇನ್ರಿ. ನಮ್ ಸುರೇಶ ಬರೀ ನಿಮ್ಮನ್ನ ನೆನ್ಸ್ಯಾನ್ ನೋಡ್ರಿ ಸರ. ಬರ್ರಿ ಕಮಾನ್ ಸರ್, ಪ್ಲೀಸ್ ಸಿಟ್ ಡೌನ್ ಸರ್, ಸಿಟ್ ಡೌನ್. ಏನ್ ಮಾತಾರ ಅವ್ರು? ಹಂಗಂದ್ರ ಏನ್ಲೇ? ಹಂಗಂದ್ರ ಕುಂದರ್ರಿ ಅಂದಂಗ ಎಷ್ಟು ಸಲ ಹೇಳಿದೆ. ಅಲ್ಲ ಇಂಗ್ಲಿಷ್ ಕಲೀರಿ ಅಂತ ಕಲೀಲಿಲ್ಲ. ಈಗ ನೋಡ್ರಿ ಕುಂದಡ್ರಿ ನೋಡ್ರಿ. ನಿಮ್ ಕೇಸ್ ಏನಂತ ಬೇಗನೆ ಸ್ವಲ್ಪ ಹೇಳಿದ್ರ ಬಹಳ ಅನುಕೂಲ ಆಗತ್ರಿ. ಯಾಕಂದ್ರ ಇಡೀ ಜಗತ್ತಿನ ಕೇಸ ನಮ್ ಕಡೆ ಬಂದ್ಬಿಡ್ತಾವ್ರಿ. ಬೇಜಾರ್ ಮಾಡ್ಕೋಬೇಡ್ರಿ. ನಿಮ್ ಕೇಸ್ ಸ್ವಲ್ಪ ದೌಡ್ ಹೇಳ್ಬಿಟ್ರಂದ್ರ ಬಹಳ ಅನುಕೂಲ ಆಕೈತಿ. ಮತ್ ನಾವ್ ಮುಂದಿನ ಕೇಸಿಗೆ ಹೋಗ್ಬೇಕಾಗತ್ರಿ.
ನೀವು ಡಿಟೆಕ್ಟಿವ್ ಕೆಲಸನ ಬಹಳ ಚಲೋ ಮಾಡ್ತೀರಂತ ಅದಕ್ಕೆ ನಮ್ ಕೇಸ್ನ ನಿಮ್ಗೆ ಒಪ್ಸೋನು ಅಂತ ಬಂದೇವ್ರಿ. ಹೌದನ್ರಿ? ಹಾ ರೀ. ಡಿಕಾಷನ್ ಅಂದ್ರೆ ಎಲ್ಲಿ ಅದು? ಡಿಕಾಷನ್ ಅಲ್ಲ ಮರಿ, ಡಿಟೆಕ್ಟಿವ್ ಅಂದ್ರ ಪತ್ತೇದಾರಿ ಕೆಲಸ ಅದ. ಅದು ನನ್ನ ಕೇಸ್ ಏನಪ್ಪಾ ಅಂದ್ರ ನೋಡಿ ಹಳ್ಳಿಕೆರೆ ಸಾಹೇಬ್ರೆ, ಡೊನಾಲ್ಡ್ ಟ್ರಂಪ್ ಅವರು PF ಫೋನ್ ಮಾಡಿದಾನ ನೋಡ್ರಿಲೆ. Hello? ಹಲೋ. Hi boss, this is Newark. ಹಲೋ, ದಿಸ್ ಇಸ್ ಇಂಡಿಯಾ. ಟೆಲ್ ಮಿ ಸರ್, ವಾಟ್ ಕ್ಯಾನ್ ಐ ಡು ಫಾರ್ ಯು? ನಮ್ಮ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾಕ್ಕೆ ಬರೋ ಹಾಗಿಲ್ಲ. ಯಾಕೆ ಸರ್, ಏನಾಯ್ತು ಅವ್ರಿಗೆ? ಅವ್ರ ಆರೋಗ್ಯ ಸರಿ ಇಲ್ಲ, ಎಲ್ಲಾ ಮೀಟಿಂಗ್ ಕ್ಯಾನ್ಸಲ್ ಮಾಡಿಸಿ. ಓಕೆ ಓಕೆ ಓಕೆ. ಎಸ್ ಸರ್, ಮತ್ತೆ ಅವ್ರಿಗೆ ಏನಾಗಿದೆ ಅಂತದ್ದು? ಅವರು ಬಾತ್ರೂಮ್ ನಲ್ಲಿ ಬಹಳ ಬಿಜಿ ಆಗಿದ್ದಾರೆ. ಅವ್ರ ಸಂಡಾಸತ್ತಿ 1 ವಾರ ಆಗೈತ್ರಿ. ಆ ವಾಸನಿಗ್ ನಾ ಕೋಮಾದಿಂದ ಹೋಗೋ ಸ್ಟೇಜಿಗೆ ಸದ್ಯ ಬಂದ್ ನಿಂತಲ್ಲಿ. ಓಹೋ, ಹ್ಞೂನ್ರಿ. ಅರ್ಥ ಐತ್ರಿ. ಅದಕ್ಕೆ ಅವ್ರು ಇಂಡಿಯಾಕ ಬರೋಂಗಿಲ್ಲ. ಹೌದ್ರಾ? ನೀವ್ ಏನ್ ಮಾಡ್ರಿ, ಅಲ್ಲಿ ಏನೇನ್ ಮೀಟಿಂಗ್ ಇದಾವಲ್ಲ ಎಲ್ಲಾ ಕ್ಯಾನ್ಸಲ್ ಮಾಡಿಸಿ ಹೋದ್ ಬಿಡ್ರಿ ಅವ್ನು. ಸರಿ, ಆಯ್ತು ಬಿಡ್ರಿ ಹಂಗಾರ. ಸರಿ ಸರಿ, ಆಯ್ತು ಆಯ್ತ್ರಿ. ಓಕೆ 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 ಓಕೆ, ಬಾಯ್ 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 ಬಾಯ್. ಏನ್ರಿ ಇವನು ಉತ್ತರ ಕನ್ನಡ ಭಾಷೆ ಮಾತಾಡ್ತಾನಲ್ರಿ? ಓ ಅಯ್ಯೋ ದೇವ್ರೆ, ಇವ ಯಾರಂತ ತಿಳ್ಕೊಂಡ್ರಿ ನೀವು? ಇಲ್ಲೇ ಧಾರವಾಡದ ಹತ್ರ ಮನ್ಸೂರ್ ಮನಗುಂಡಿ ಅಂತ ಐತ್ ನೋಡ್ರಿ, ಆ ಊರಾಗ ಇರ್ತಾನ್ರಿ. ಅವನ ಹೆಸರು ಏನ್ ಗೊತ್ತಾ? ಶರಣು ಕಳ್ಳಿ ಮನಿ ಅಂತ. ಹುಡುಗ ಚಲೋ ಓದಿದ್ದಾರಿ, ಇಂಗ್ಲಿಷ್ ನ ಅಳ್ಳು ಹುಡ್ದಂಗ್ ಮಾತಾಡ್ತಿದ್ದಾರಿ. ಅವ ಚಲೋ ಎಜುಕೇಶನ್ ಮಾಡಿದ್ದ. ಪಾಪ ಅವ್ರ ಅಪ್ಪ ಬಂದು, ರೀ ನನ್ನ ಮಗನಿಗೆ ಒಂದು ಕೆಲಸ ಕೊಡಿಸ್ರಿ, ಏನಾರ ಒಂದ್ ನಿಮ್ ಹೆಸರು ಹೇಳ್ಕೊಂಡ್ ಜೀವನ ಮಾಡ್ತಾನ ಅಂತಂದಿದ್ರ. ಅದಕ್ಕ ಹಂಗಾರ ಏನ್ ಮಾಡಿಬಿಟ್ಟೆ, ನಿಮ್ ಮಗನ್ ಕರೆಸ್ರಿ, ಸೀದಾ ಡೊನಾಲ್ಡ್ ಟ್ರಂಪ್ನ PA ಮಾಡಿಸಿ ಬಿಡ್ತೀನಿ ಅಂತಂದ್ ಹೇಳಿಬಿಟ್ಟೆ. ಅದಕ್ಕ ಈಗ ಡೊನಾಲ್ಡ್ ಟ್ರಂಪ್ PA ಆಗ್ಯಾನ್ರಿ. ಅವನ ನೋಡ್ರಿ ಫೋನ್ ಮಾಡಿ. ನೋಡಿದ್ರೇನ್ರಿ, ದೇಶ ವಿದೇಶದಿಂದ ಎಲ್ಲಾರು ಪರಿಚಯ ಅದಾರ ಇವ್ರಿಗೆ. ಅದಕ್ಕ ನಮ್ ಕೇಸ್ ಇವ್ರು ಕೊಟ್ರೆ ಮುಗ್ದ ಹೋತು, ನಮ್ಮ ಕೇಸ್ ಸೋಲ ಆಗತ್ತ. ಅದಕ್ಕ ಇವ್ರು ಅಯ್ಯೋ ಹಳ್ಳಿಕೆರೆ ಸಾಹೇಬ್ರ, ಏನ್ ಕೇಳ್ತೀರಿ? ನಮ್ ವ್ಯವಹಾರನ ಅಂತದ್ದ. ಎಲ್ಲಾ ದೊಡ್ಡ ದೊಡ್ಡ ಮಂದಿ ಜೊತೆನೇ ಇರ್ತೈತ್ ನೋಡ್ರಿ. ಬೆಳಗ್ಗೆ ಇಂಡಿಯಾ ಅಂದ್ರ ರಾತ್ರಿ ಆಫ್ರಿಕಾದಾಗ ಇರ್ತೀವಿ ನೋಡ್ರಿ. ಏನ್ ಹೇಳ್ರಿ, ನಿಮ್ ಮಗಳ ಕೇಸ? ನನ್ನ ಮಗಳು ಅಲ್ರಿ. ವಯಸ್ಸು ನೋಡಿದ್ರ ಹಂಗ ಅನ್ಸಂಗಿಲ್ಲ. ಭಾಳ ಮಾಡಿ ನಿಮ್ ಮೊಮ್ಮಗಳು ಇರ್ಬೇಕು, ಹೌದಿಲ್ರಿ? ಇವಳು ನನ್ನ ಮೊಮ್ಮಗಳು ಅಲ್ರಿ. ಓ, ಮೊಮ್ಮಗಳಲ್ಲ. ಹಂಗಾರ ವಯಸ್ಸು ನಿಮ್ದು ಜಾಸ್ತಿ ಆಗಿದ್ದಕ್ಕ ಹಂಗ್ಯಾರ ಕಾಣ್ಸತ್ತೇನ? ಹಂಗಾರ ನಿಮ್ಮ ಮರಿ ಮೊಮ್ಮಗಳು ಇರ್ಬೇಕು ನೋಡ್ರಿ. ನನ್ ಮರಿ ಮೊಮ್ಮಗಳು ಅಲ್ರಿ. ಏನ್ ತಿಳಿತಿದಾಗತ್ತೀರಿ? ಇವಳು ನಾನು ಹೇಳ್ತೀರಿ ಏನು? ಹ್ಞೂನ್ರಿ. ಅಪ್ಪ, ಅಮ್ಮ, ತಾಯಿ ಏನಾರಿದ್ರ ಹಾಕ್ರಮ್ಮ. ಅಬ್ಬಾ, ನಿಮ್ ಚಿಕ್ಕಮ್ಮ ಇರ್ಬೇಕು, ಹೌದಿಲ್ರಿಕೆ? ಯಪ್ಪ, ಏನ್ ತಿಳಿತಿನಾಕತ್ತಿ ಓಮಾರ? ನನ್ ಚಿಕ್ಕಮ್ಮಲ್ಲು, ನಾನು ಹೇಳ್ತಿ. ಓ, ನಿಮ್ ಹೇಳ್ತೀನಾ? ನಾ ಯಾವಾಗ ಹೇಳಿದ್ರಿ ನಮ್ ಚಿಕ್ಕಮ್ಮ ಅಂತೇಳಿ? ಹೌದು, ನೀವೇ ಹಿಂಗ್ ಮಾಡಕತ್ತೀರಿ? ಸಾರಿ ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಮುಂದೆ ಹೇಳ್ರಿ. ಏನಿಲ್ಲ ರೀ, ನಾನು ನಿಮ್ಮ ಹತ್ರ ಒಂದ್ ಮುಖ್ಯವಾದ ಕೆಲ್ಸಕ್ಕೆ ಬರ್ತಿದ್ದೆ. ಇವ್ರನ್ನ ನನ್ನ ಮನೆಯೊಳಗೆ ಹಣ ಬಂಗಾರ ಎಲ್ಲ ಕಾಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಾರ. ಅದು ನೀವು ಸ್ವಲ್ಪ ಪತ್ತೆ ಹಚ್ಚಿಕೊಟ್ರೆ ನಿಮ್ಮಿಂದ ಬಹಳ ಉಪಕಾರ ಆಗ್ತೈತಿ. ಹಾಗಾದ್ರೆ ಇವಳ ಅಣ್ಣನೇ ಕಳುವು ಮಾಡಿದನಂತ ಹೇಳ್ತಾ ಇದ್ರಲ್ಲ, ಕನ್ಫರ್ಮ್ ತಾನೇ? ಹಾಗಾದ್ರೆ ಒಂದ್ ಫೋಟೋ ಏನಾದ್ರು ಕೊಡಿ. ಏನ್ಲಿ ಇವ್ರು ಕೆರ್ಕೋ ಪರ್ಕೋ ಅನ್ನಕತ್ತಾರಲ್ಲಿ? ಕನ್ಫರ್ಮ್ ಅಣ್ಣ ಅಂತ ಕೇಳ್ತಾರ. ಅಂದ್ರ ನಮ್ಮ ಅಣ್ಣನ ಹಣ ತಗೊಂಡನು ನಿಜಾನು ಅಂತ ಕೇಳಾಕತ್ತಾರ ಅವ್ರು. ಓ, ಹಾಗೇನಾ? ಮೇಡಮ್, ಫೋಟೋ ಏನಾರು ತಂದಿದ್ರಾ? ತಂದಿಲ್ರಿ, ತರೋದನ್ನ ಮರ್ತು ಬಿಟ್ಟೇನ್ರಿ ಸರ್. ಓ, ಹಂಗ. ಸರಿ, ಹಾಗಾದ್ರೆ ಅವ್ರಿಗೆ ವಯಸ್ಸು ಎಷ್ಟಿರ್ಬೋದು? ನಮ್ಮ ಅಣ್ಣಗೆ 52 ವಯಸ್ಸ್ರಿ. 52 ವರ್ಷ. ನಿಮ್ಮ ವಯಸ್ಸು? 32 ರೀ. 32 ಅಂದ್ರೆ 32. 52. ಹಂಗಾರೆ ಇವ್ರ ತಾಯಿ ವಯಸ್ಸು ಎಷ್ಟ್ರಿ? ಈಗ ಮೊನ್ನೆ ದೀಪಾವಳಿಗೆ 45 ನಡೆಯಕತ್ತಾವ್ರಿ. ಏನಂದ್ರಿ? ಏನ್ರಿ ಇದು? ಏನೇನೋ ಹೇಳಿ ತಲೆ ಹುಳ ಬಿಡಾಕತ್ತಿರಲ್ರಿ ನನಗ. ಈ ಹುಳ ಅಂದಾಗ ನೋಡಿದ 52, ಈಕಿ 32, ಆಕಿಗೆ ಅವ್ರ ತಾಯಿಗೆ 45. ನಮ್ಮನ್ನೇನು ಹುಚ್ಚಿಗೆ ಹಿಡ್ದೈತ ಅಂತ ತಿಳ್ಕೊಂಡ್ರಿ? ನಮಗ ಬರೀ ಇಂಥ ಕೆಲಸ ಸಿಗ್ತಾವಲ್ಲೇ ಬಾರಯ್ಯ. ತಾಯಿ ಸರ್, ಮತ್ತೇನಾಯ್ತು ಸರ್ ನಿಮ್ಗೆ? ಸರಿ, ಏನಿಲ್ಲ ಬಿಡ್ರಿ. ನಿಮ್ಮ ಅಣ್ಣ ಜ್ಯುವೆಲರಿ ಐಟಮ್ ಮತ್ತ ಹಣ ಅಂದ್ರಲ್ಲ, ಅದು ಎಷ್ಟ್ ಕದ್ದಾನಂತ ಅದನ್ನ ಹೇಳ್ರಲ್ಲ. ಭಾಳ ಏನಿಲ್ರಿ, ಒಂದ್ 500 ರೂಪಾಯಿ ದುಡ್ಡು ರೀ. ಬಹಳಷ್ಟು ಜ್ಯುವೆಲರಿ ಐಟಮ್ಸ್ ಕದ್ದಾನ ನೋಡ್ರಿ. 500 ರೂಪಾಯಿ ಹಣ ಕದ್ದಾನ? ಬರೀ 500 ರೂಪಾಯಿ?
ಸರಿ ಅವ ಜ್ಯುವೆಲರಿ ಐಟಮ್ ಕದ್ದಾನ ಅಂದ್ರಲ್ಲ ಅದ್ ಎಷ್ಟ್ ಕಿಮ್ಮತ್ ಅಂದ್ರ ಹೇಳ್ರಿ. ಹಾ ಹಳಿಕರ್ ಸಾಹೇಬ್ರ, ಹಂಗಾರ ಜ್ಯುವೆಲರಿ ಐಟಮ್ ಬಾಳ ಹೋಗ್ಯಾವ ಅನ್ನಕತ್ತಿರಲ್ಲ, ಅದು ಬಾಳ ಮಾಡಿ ಬಂಗಾರದ ಇರ್ಬೇಕು ಹೌದಿಲ್ರಿ? ಬಂಗಾರದ ಅಲ್ರಿ ಅದು, ಬಂಗಾರನು ಅಲ್ಲ. ಹಂಗಾರ ಹಾ ಪ್ಲಾಟಿನಂ ಇರ್ಬೇಕು ನೋಡ್ರಿ ಅದ. ಅದು ಪ್ಲಾಟಿನಮ್ದು ಅಲ್ಲರಿ ಅದು. ಪ್ಲಾಟಿನಮ್ ಅಲ್ಲ. ಓ ಬಹಳ ಮಾಡಿ ದೊಡ್ಡ ಐಟಮ್ ಇರ್ಬೇಕು ಇದು. ನನ್ ಪ್ರಕಾರ ಇದು ಡೈಮಂಡ್ ಇರ್ಬೇಕು ಹೌದಿಲ್ರಿ? ಡೈಮಂಡ್ ಅಲ್ರಿ ಸರ್ ಅದು. ಮತ್ ಯಾವ್ದ್ರಿ? ಹಿತ್ತಾಳಿದ್ರಿ ಮಾರೇರ. ಹಿತ್ತಾಳೆನ? ಇದು ಏನ್ರಿ ಹಿತ್ತಾಳಿದು? ಅವನ ಅಮ್ಮ ತಾಯಿ ಏನಾರಿದ್ರ ಹಾಕ್ರವ್ವ. ಮತ್ತೇನಾತ್ರಿ ನಿಮಗ? ಹ ಏನಿಲ್ ಬಿಡ್ರಿ. ನೀವ್ ಹಿತ್ತಾಳೆಯವ್ರು ಹೌದಿಲ್ರಿ? ನಾವ್ ಹಿತ್ತಾಳವ್ರ ಅಲ್ರಿ, ನಮ್ದು ಜ್ಯುವೆಲರಿ ಐಟಮ್ ಹಿತ್ತಾಳಿವು. ತಪ್ಪು ನಿಮ್ಮದಲ್ರಿ, ನಿಮ್ದಲ್ಲದ. ನಿಮ್ಮ ನ್ಯಾವಿಲ್ ಹುಡುಕಿ ಕರ್ಕೊಂಡ್ ಬಂದಲ್ಲ ಅವನ್ ತಗೊಂಡ್ ಹೊಡಿಬೇಕು ನೋಡ್ರಿ. ಯಾರ ಬಗ್ಗೆ ಹೇಳಕತ್ತೀರಿ ಸರ ನೀವು? ಇವನ ನೋಡ್ರಿ, ಬಾಲ ವಿಧವಿಗೆ ಬಾಳ ಕೊಟ್ಟ ಭೂಮಿ ಭಗವಂತ. ಇವನ ಬಗ್ಗೆನ ಹೇಳಕತ್ತಿದ್ದೆ ನಾನು. ಮಂಗನ್ಕೆ ಎಂತ ದರಿದ್ರ ಕೇಸ್ ತಗೊಂಡ್ ಬಂದಿಲಿ, ಆ ಜ್ಯುವೆಲರಿ ಐಟಮ್ ಹಿತ್ತಾಳೆವಂತ ಮಾತಾಡಿ. ಹಿತ್ತಾಳಿ ಮುಖದವ್ ನೀನ ಮಾತಾಡ. ಏನ್ರಿ ಹಳ್ಳಿಕರಿ ಅವ್ರ, ನಿಮ್ ಐಟಮ್ ಹಿತ್ತಾಳೆ ಆಗಿದ್ರಿ ನಿಮ್ಮನ್ನ ಕರೆಸ್ತಿದ್ದಿಲ್ಲಲ್ರಿ ನಾವ, ನಿಮ್ ಕೇಸ ತಗೊಂತಿದ್ದಿಲ್ಲ ನಾವ. ಏನದಿರಿ ನೀವು? ಅಲ್ರಿ, ಇಂತ ಕಿತ್ತು ಹೋದ ಚಿಂದಿ ಚಿತ್ರಾನ್ನ ಕೇಸ್ನ ತಗೊಂಡ್ ಬಂದಿರಲ್ಲ, ಅದನ್ನ ನೋಡಿ ಸಮಾಧಿಯನ್ನ ಹೆಣನು ಹೆದರಿ ಎದ್ದು ಓಡೋಗ್ತೈತಿ. ಅಂತಾದ ಇವ ಕೆಳಗಿಂದ ಮ್ಯಾಲ ಎದ್ದು ಬರಕ್ ಆಗೋದಿಲ್ಲ ಅನ್ರಿ. ಹೋಲಿ ಬಿಡ್ರಿ. ಏನ ಸರಿ, ಈಗ ನೀವು ಜ್ಯುವೆಲರಿ ಐಟಮ್ ಕಳೆದವಂತಂದ್ರಲ್ಲ ಹಳ್ಳಿಕೆರೆ ಅವ್ರ, ಅದನ್ನ ನಾವು ಹುಡುಕಿ ಕೊಡ್ತೀವಿ ನಿಮಗ. ಅದರದ ಅಡ್ವಾನ್ಸ್ ಏನಾದ್ರು ಕೊಡ್ರಿ. ಕೇಸ್ ಸಾಲ್ವ್ ಆದ್ಮೇಲೆ ಹಣ ಕೊಡ್ತೇನೆ. ಕೇಸ್ ಸಾಲ್ವ್ ಆದ್ಮೇಲೆ ಅದು ಅರ್ಧ ಹಣ ಕೊಡ್ತೀರ? ಹಂಗಾರ ಇನ್ನ ಅರ್ಧ ಹಣ ಯಾವಾಗ ಕೊಡ್ತೀರಿ? ನಾ ಇನ್ನೊಂದು ಕೇಸ್ ತರ್ತೇನಲ್ರಿ, ಅವಾಗ ಇದ್ರ ಅರ್ಧ ರೊಕ್ಕ ಐತಿಲ್ರಿ, ಅವಾಗ ಪೂರ್ತಿಯಾಗಿ ಕೊಟ್ಬಿಡ್ತೀನಿ. ಪೂರ್ತಿಯಾಗಿ ಕೊಡ್ತೀರ? ಲೇ ಎಂತ ಹುಚ್ಚರು ಕರ್ಕೊಂಡ್ ಬಂದಿಲ್ಲ ಮಾರಾಯ. ಇವ್ನೊಂದ್ ಸಾಕಾತ್ಲಿ ಇವ್ರ ಸಂಬಂಧ. ಇಟ್ಟೋತನ ಇವ್ರ ಜೊತೆ ನಾವ್ ತಲಿ ಹೊಡ್ಕೊಂಡು ಇಲ್ಲಿ ಹೊಡಿಲೇ ಇಲ್ಲ, ನಾನು ಇವ್ರನ್ನ ಹೊರ ಮತ್ತ ಕೊಂದ ಹಾಕ್ತೀನಿ. ಲೇ ಸುರೇಶ, ಎಂತ ಕೇಸ್ಲೇ ನೀ ತರೋದು? ಇಂತ ಚಿಂದಿ ಚಿತ್ರನ ಕೇಸ್ ತಂದಿಯಲ್ಲಿ, ಅದ್ರ ಸಂಬಂಧ ನಾವು ಡೊನಾಲ್ಡ್ ಟ್ರಂಪ್ ಅದು ಇದು ಹಾಳು ಮೂಳು ಬೆಂಡು ಬೆತ್ತ ಸರ್ಪತ್ ಏನೇನೇನೇನ್ ಹೇಳಿ ಬಿಲ್ಡಪ್ ಕೊಟ್ಟಿವಲ್ಲ, ಇವನವ್ನು ಇಂಥವ ಬರ್ತಾವಲ್ಲಿ ಪಿತೃಪಿಲ್ಲಿ ಮಕ್ಕಳು. ಬ್ಯಾಡ್ಲಿ, ಇನ್ ಮುಂದೆ ಐತಲ್ಲ ಸ್ವಲ್ಪ ಚಲೋ ಕೇಸ್ ತಗೊಂಡ್ ಬಾ. ನಮ್ಮ ಅಪ್ಪ ಅಮ್ಮ ಅದ ಏನ್ ನಮ್ಮನ್ನ ಹಡದಾರ್ಲಿ, ಇವನವ್ನು ಈ ಬಡತನ ಈ ಕಾಯಿಲೆ ಯಪ್ಪ ಏನ್ ಕರ್ಮಲೆ ಮಾರ್ಯಾಯ. ಥೋ ನಾವು ಅಮ್ಮ ತಾಯಿ ಮರುವಿನ ಕಾಲೇ ಸಂಬಂಧ ನನ್ನ ಮರು ನಾ ಎಲ್ಲಿ ಮರಿತೀನೋ ನನಗ ಗೊತ್ತಾಗತ್ತಿಲ್ಲ. ಅಮ್ಮ ಸಾಕಾಗೋತ್ ನೋಡಿ. ನೀನಾರ ಹಾಕ್ಲಿ.